ಒಳಗೆ ಹಾಕ್ರಿ. ರಾಜೇಶ್ ಸರ್, ಏನಂತ ಸಮಾಚಾರ? ಶಿವಣ್ಣ ಅವ್ರನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬೇಲ್ ತಂದಿದ್ದಾರೆ ಸರ್. ಇವ್ರ ಬರೀ ಸರ್. ಸರ್, ಇದು ಶಿವಣ್ಣ ಅವ್ರದ್ದು ಬೇಲ್ ಆರ್ಡರ್ ಕಾಪಿ. ಇದು ಸರ್, ನಾ ಇದನ್ನು ಓದ್ತಿರ್ತೀನಿ, ಅಲ್ಲಿವರೆಗೂ ನೀವು ಇದನ್ನು ಓದ್ರಿ. ಸರ್, ಏನಾಯ್ತು? ಅದು ಶಿವಣ್ಣ ಅವರು ತಾವೇ ಕೊಲೆ ಮಾಡಿದೀವಿ ಅಂತ ಒಪ್ಕೊಂಡಿರೋದ್ರಿಂದ ಅವರ ವಿಚಾರಣೆಗೆ ಕಾಲಾವಕಾಶ ಅವಶ್ಯಕತೆ ಇರೋದ್ರಿಂದ ಶಿವಣ್ಣನವರಿಗೆ ಯಾವುದೇ ರೀತಿಯ ಜಾಮೀನು ಮಂಜೂರು ಮಾಡಲಾಗುವುದಿಲ್ಲ. ಮಂಜೂರು ಮಾಡಿರುವ ಜಾಮೀನನ್ನು ರದ್ದುಪಡಿಸಲಾಗಿರುತ್ತದೆ. ಇದು ಮ್ಯಾಜಿಸ್ಟ್ರೇಟರ್ ಕೊಟ್ಟಿರೋ ಆದೇಶ. ಹಿಂಗಾಗಿ ಶಿವಣ್ಣನ ಪೊಲೀಸ್ ಕಸ್ಟಡಿ ಒಳಗೆ ಇಟ್ಕೊಂಡು ವಿಚಾರಣೆ ಮಾಡಬೇಕಾಗಿರೋದ್ರಿಂದ ಅವ್ರನ್ನ ಬಿಡಕ್ಕಾಗಂಗಿಲ್ಲ. ಸರ್, ಹಾಗಾದ್ರೆ ನಮ್ಮ ಅಣ್ಣನ ಬಿಡ್ಸೋಕ್ಕಾಗೋದೇ ಇಲ್ವಾ? ಮಿಸ್ ಸಂಧ್ಯಾ ಅವರ, ಸಾರಿ, ತಹಸೀಲ್ದಾರ್ ಮೇಡಮ್ ಅವರ, ನಮಗೂ ಚೂರು ಪಾರು ಕಾನೂನು ಗೊತ್ತೈತೆ. ನೀವು ಎಷ್ಟು ಬಚಾವ್ ಮಾಡಕ್ ನೋಡ್ತೀರೋ ನಾವಷ್ಟ ಬ್ರೇಕ್ ಹಾಕಕ್ ನೋಡ್ತೀವಿ. ರಾಜೇಶ್ ಸರ್, ಈ ಶ್ರೀರಾಮ್ ಅವ್ರ ತಾಯಿಗೆ ಶ್ರೀರಾಮನ್ ಹೆಸರಿನಾಗ ಫೋನ್ ಮಾಡಿದ್ರಲ್ಲ, ಆ ಡೀಟೇಲ್ಸ್ ಏನಾರ ಗೊತ್ತಾತೇನ್ರಿಪ್ಪ?